ನಿನ್ನೆ ನಮ್ಮ ದೇಶದಲ್ಲಿ ಭಾರತ ಮಾತೆಯ ಸಿಂಧೂರ ಅಂತ ಹೇಳ್ತೀವಿ ಜಮ್ಮು ಕಾಶ್ಮೀರನ. ಒಂದು ಕರಾಳ ದಿನವನ್ನು ನಾವು ದೇಶದಲ್ಲಿ ಕಂಡ್ವಿ. ಏನು ಕಂಡ್ವಿ? ಈ ದೇಶದ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಳಚಲು ಹೆಣ್ಣು ಮಕ್ಕಳ ಮುಂದೆನೇ ತನ್ನ ಗಂಡನನ್ನು ಕೊಂದು ಹಾಕಿದ್ದಾರೆ. ಇದು ನಮಗೆಲ್ಲ ಆತಂಕ ಆಗಿದೆ. ಈ ದೇಶದಲ್ಲಿ ಇಂಥ ಘಟನೆಗೆ ಯಾಕೆ ಕೈ ಹಾಕಿದ್ರು? ಮಹಿಳಾ ಸ್ವಾಭಿಮಾನಕ್ಕೆ ಯಾಕೆ ಕೈ ಹಾಕಿದ್ರು? ಮಹಿಳೆ ಅಂದರೆ ಏನು ಅಂದ್ಕೊಂಡಿದ್ದಾರೆ? ಮಹಿಳೆ ಯಾವ ಜಾತಿನೂ ಇಲ್ಲ ಸ್ವಾಮಿ, ಯಾವ ರಿಲೀಜನ್ನೂ ಇಲ್ಲ. ಮಹಿಳೆನೇ. ಮಹಿಳೆ ಮುಂದೆ ಅವರ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀರ ನೀವು. ಸತ್ತವರು ಒಂದು ಸೆಕೆಂಡಲ್ಲಿ ಜೀವ ಕಳೀತಾರೆ, ಆದರೆ ಮುಂದೆ ತನ್ನ ಗಂಡನ, ಮಕ್ಕಳ ಮುಂದೆ ತನ್ನ ಗಂಡನ ಕಳ್ಕೊಳ್ಳೋದಿದೆಯಲ್ಲ, ಈ ಹೇಹ ಕೃತ್ಯವನ್ನು ಇಡೀ ವಿಶ್ವ ನೋಡಿದೆ. ನಿನ್ನೆ ಇಡೀ ವಿಶ್ವ ನೋಡಿದೆ. ಈ ವಿಶ್ವಾದ್ಯಂತ ಎಲ್ಲ ದೇಶಗಳು ಒಂದಾಗಬೇಕು, ಇಂಥ ಟೆರರಿಸ್ಟ್ನ ಕಿತ್ತು ಹೋಗಿಬೇಕು. ಯಾವಾಗ ಇಂಥ ಭಯೋತ್ಪಾದಕರನ್ನು ಇವತ್ತಿನಿಂದನೇ ಹುಡುಕಿ ಹೊಡೆದು ಅವ್ರ ಸಂಸಾರವನ್ನು ಕಣ್ಣೀರಲ್ಲಿ ತೊಳಸ್ತಾರೋ ಅಲ್ಲಿವರೆಗೆ ಈ ಭಯೋತ್ಪಾದನೆ ಅನ್ನೋದು ಉಳಿಯಲ್ಲ ಸ್ವಾಮಿ. ನಮ್ಮ ದೇಶದೊಳಗಡೆ ಇಷ್ಟು ಸೆಕ್ಯೂರಿಟಿ ಇರುವಾಗ ಇಂತಹ ಒಬ್ಬರು ನರ ರಾಕ್ಷಸರು ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇದನ್ನು ಮಾನ್ಯ ಮೋದಿಜಿಯವರು ಪರಿಗಣಿಸ್ತಾರೆ. ಯಾಕಂದರೆ 2016ರಲ್ಲಾಗಿದ್ದ ಉರಿಗೆ ಸರಿಯಾದ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಆದರೆ ಇಂತಹ ಪರಿಸ್ಥಿತಿನಲ್ಲಿ ಪಕ್ಕದ ಶಾಸಕರು ಹೇಳ್ತಾರೆ ಆರ್ಟಿಕಲ್ 370. ಒಬ್ಬ ಶಾಸಕರಾದವರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಆರ್ಟಿಕಲ್ 370 ಬಗ್ಗೆ ಮಾತಾಡಬಾರ್ದು ಅನ್ನೋ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲದೆ ಇರೋ ಶಾಸಕರನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಇಲ್ಲಿ ರಾಜಕಾರಣ ಮಾಡಬೇಡಿ ಸ್ವಾಮಿ, ಇಲ್ಲಿ ರಾಜಕಾರಣಿ ಮಾಡಬೇಡಿ, ಜಾತೀಯತೆ ಮಾಡಬೇಡಿ. ಇಲ್ಲಿ ಮಹಿಳೆಯರ ಮಾಂಗಲ್ಯವನ್ನು ಕಳಚಲು ಮುಂದಿದ್ದಾರೆ. ಮಹಿಳೆಯರನ್ನ ಆರ್ಟ್ ಟಚ್ ಮಾಡಿದ್ದಾರೆ. ಈ ದೇಶ ಭಾರತಾಂಬೆ ಅಂತ ಕರಿತೀವಿ ನಾವು. ಏನಾಗಿದೆ? ನಿಮ್ಮ ಕಣ್ಮುಂದೆ ನಿಮ್ಮ ಮಗಳ ಮಾಂಗಲ್ಯನ ಕಳಿಸಿದ್ರೆ ಏನಾಗುತ್ತೆ? ನಾವು ಇದನ್ನು ಆತ್ಮಸಾಕ್ಷಿಯಾಗಿ ತಗೊಳ್ತಾ ಇದ್ದೀವಿ. ಮಹಿಳೆಯರು ಇವತ್ತು ಇಡೀ ದೇಶಾದ್ಯಂತ ಕಂಬನಿ ಎರೆದಿದ್ದಾರೆ. ಒಂದು 5 ದಿನ ಆಗಿದೆ ಒಂದು ಹೆಣ್ಮಗಳು ಮದುವೆ ಆಗಿ. ತುಂಬ ನಮಗೆ ಈ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಿನ್ನೆಯಿಂದ ಮಾನಸಿಕವಾಗಿ ನಮಗೆ ನಿಜವಾಗ್ಲೂ ಟಿ ವಿ ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ಬೇಜಾರಾಗ್ತಾ ಇದೆ. ಎಂತಹ ಘಟನೆಗಳು, ಎಂತಹ ದೃಶ್ಯಗಳನ್ನ ನಾವು ನೋಡೋವಂಥ ಸ್ಥಿತಿ ಬಂದಿದೆ. ಇದು ನಮ್ಮ ದೇಶ ಬಹಳ ಸೆಕ್ಯೂರಿಟಿ ಆಗಿರಬೇಕು, ಬಹಳ ರಕ್ಷಣೆ. ನಮಗೆ ನಿಜವಾಗ್ಲೂ ಇಷ್ಟೊಂದು ಸೆಕ್ಯೂರಿಟಿ ಮಧ್ಯೆ ಅವ್ರು ಹೇಗೆ ಬಂದಿದ್ದಾರೆ ಅನ್ನೋದೇ ಒಂದು ಚಾಲೆಂಜ್ ಆಗಿದೆ. ಇದು ಬರೀ ಟಚ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತು ಹೆಂಡತಿ ಮಕ್ಕಳ ಮುಂದೆ ಗಂಡರನ್ನ ಹೊಡೆಯೋದು ಸ್ವಲ್ಪದ್ರಲ್ಲೇ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಇವತ್ತು ಅವ್ರು ತಗೊಂಡಿರೋ ನಿರ್ಧಾರ ನೋಡಿದ್ರೆ ನಿರ್ಜನ ಪ್ರದೇಶದಲ್ಲಿ ಹಿಂದೆಯಿಂದ ಬಂದು ಹೇಡಿಗಳ ಥರ ಹೊಡಿತಾರೆ ಅಂದರೆ ಅದು ನಮಗಾದ ಅವಮಾನ ಅಲ್ಲ. ನಾವು ಸ್ಟ್ರೆಂತಾಗೇ ಇದ್ದೀವಿ ಸ್ವಾಮಿ. ಆದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಇಡೀ ವಿಶ್ವ ಒಂದಾಗಬೇಕು, ಭಯೋತ್ಪಾದನೆಯನ್ನು ಕಿತ್ತು ಹೋಗಿಬೇಕು. ನಾವಿವತ್ತು ಮೌನ ಮೆರವಣಿಗೆನ ಭಾರತೀಯ ಜನತಾ ಪಾರ್ಟಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿಗೆ ಬಂದಿದ್ದೀವಿ. ಈ ಶ್ರದ್ಧಾಂಜಲಿ ಮತ್ತೆ ಆಗಬಾರ್ದು. ಯಾರ ಮನಸ್ಸಿಗೂ ಇದು ಬರಬಾರ್ದು. ಇದು ಕೊನೆ ಆಗಬೇಕು ಅನ್ನೋದೇ ನಮಗೆ ವಿಶೇಷ.